ಹಾಯ್, ನಾನು ನಿಮ್ಮ ಮೇಘ ಹರ್ಷ. ಉತ್ತರ ಕರ್ನಾಟಕ ರುಚಿಯಾದ ತಾಲಿಪಟ್ಟನ ಹೆಂಗೆ ಮಾಡೋದು ಅಂತ ನೋಡಂಬರ್ರಿ. ತಾಲಿಪಟ್ಟಿ ಮಾಡಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಹೆಸರಿಟ್ಟು ಇದು 3 ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿನಿ. ಇದಕ್ಕೆ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕೊಂಡಿನಿ. ಕ್ಯಾರೆಟು, ಸೌತೆಕಾಯಿ, ಟೊಮೆಟೊ ಇದನ್ನೆಲ್ಲ ಚಂದಂಗೆ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊಂಡಿನಿ. ತಾಲಿಪಟ್ಟನ ನಾವು 10 ನಿಮಿಷದೊಳಗೆ ರೆಡಿ ಮಾಡ್ಕೊಂಡು ತಿನ್ಬೋದ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತಾವೆ. ಎಲ್ಲ ಸೊಪ್ಪು ಮತ್ತು ಹಿಟ್ಟನ್ನ ಸರಿಯಾಗಿ ಚಂದಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಕಲರ್ ಸ್ವಲ್ಪ ಬರಲಿ ಅಂತ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಅನ್ನ, ಜೀರಿಗೆನ ಹಾಕೊಂಡಿನಿ. ಅನ್ನ ಹಾಕೋದ್ರಿಂದ ತಾಲಿಪಟ್ಟಿ ಮೆತ್ತಂಗೆ ಆಗ್ತಾವೆ. ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದ ಹಿಟ್ಟಿನ ಜೊತೆಗೆ ಚಂದಂಗೆ ಸ್ವಲ್ಪ ನೀರು ಹಾಕೊಂತ ಮಿಕ್ಸ್ ಮಾಡ್ಕೊಂಡಿನಿ. ತಾಲಿಪಟ್ಟು ಮುಂಜಾನೆ ಅಥವಾ ರಾತ್ರಿ ಯಾವಾಗ ಬೇಕಾದಾಗ ತಿನ್ಬೋದ್ರಿ. ಚಪಾತಿ ರೊಟ್ಟಿ ತಿಂದು ಬೇಸರದಾಗ ತಾಲಿಪಟ್ಟಿ ಮಾಡ್ಕೊಂಡು ತಿನ್ಬೋದ್ರಿ. ಈಗ ಮಿಕ್ಸ್ ಮಾಡಿದ ಹಿಟ್ಟನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಡಾತೀನಿ ರೀ. ಎಣ್ಣೆ ಹಾಕೋದ್ರಿಂದ ಅದು ಕೆಳಗೆ ಅಂಟ್ಕೊಳ್ಳೋದಿಲ್ಲ. ಒಂದು ಪ್ಲಾಸ್ಟಿಕ್ ಹಳಿ ತೊಗೊಂಡು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡು ಕೈಲೇ ಸ್ವಲ್ಪ ಹಿಟ್ಟು ತೊಗೊಂಡು ಕೈಲೇನ ತಟ್ಕೊಂಡಿನಿ. ತಾಲಿಪಟ್ಟಿ ಚಪಾತಿ ರೊಟ್ಟಿ ತಿಂದು ಬೇಸರದಾಗ ಒಂದು 10 ನಿಮಿಷದಾಗ ಹಟ್ಟಂತ ರೆಡಿ ಮಾಡ್ಕೋಬೋದು. ತಾಲಿಪಟ್ಟಿನ ಹಿಂಗೆ ಚಂದಂಗೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡಿನಿ. ಎರಡು ಕಡೆನೂ ಚಂದಂಗೆ ಬೇಯಿಸ್ಕೋಬೇಕು. ತಾಲಿಪಟ್ಟಿ ಒಳಗೆ ಕ್ಯಾರೆಟು, ಸೌತೆಕಾಯಿ, ಸೊಪ್ಪು ಇದನ್ನೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ನಮ್ಗೆ ಯಾವಾಗ ಬೇಕು ಅವಾಗ 10 ನಿಮಿಷದಾಗ ರೆಡಿ ಮಾಡ್ಕೊಂಡು ತಿನ್ಬೋದು. ಇದ್ರ ಜೊತೆ ನಾವು ತುಪ್ಪ ಹಚ್ಕೊಂಡು ತಿನ್ಬೋದು. ಇದು ಉತ್ತರ ಕರ್ನಾಟಕದ ಊಟದೊಳಗೆ ಇದು ಒಂದು ಸ್ಪೆಷಲ್ ಊಟ ಅಂತಲೇ ಹೇಳ್ಬೋದು.